ಪಾಪ ಕಣೋ ಅಮ್ಮು, ಆ ಮನೆಯಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳು ಏನೋ. ವಿಮಲಂಗಂತೂ ಅಮ್ಮುದೇ ಚಿಂತೆ ಆಗ್ಬಿಟ್ಟಿದೆ ಕಣೋ. ಇವಳಿಗೆ ಊಟ ತಿಂಡಿ ನಿದ್ದೆ ಏನು ಬೇಡವಾಗ್ಬಿಟ್ಟಿದೆ. ಅದೇ ಅಮ್ಮು ಏನಾದರೂ ಹತ್ಕೊಂಡು ನಿನ್ನ ಹತ್ರ ಹೇಳಿದ್ಲೇನೋ? ಹಾಗೇನಿಲ್ಲ ಚಿಕ್ಕಮ್ಮ, ಆರಾಮಾಗಿ ಮಾತಾಡಿದ್ಲು. ಏನು? ಹೇಗೆ ಹೇಗೆ ಅಂದ್ರೆ ಅಂದ್ರೆ ನೆನ್ನೆ ಏನೋ ಅವಳು ಬೇಜಾರಾಗಿದ್ಲಂತಲ್ವ? ನಾನು ಹಾಗೆ ಅನ್ಕೊಂಡಿದ್ದೆ ಚಿಕ್ಕಮ್ಮ, ಬಟ್ ಶಿ ಇಸ್ ಫೈನ್ ನೌ. ಇದೇನು ಹೇಗೆ ಹೇಳ್ತಿದ್ದಾನೆ ಅವನು? ಇಲ್ಲ ಅದಿ, ಅವಳು ಹೇಗೆ ಅಂದ್ರೆ ಪಾಪ ತುಂಬಾ ಸೂಕ್ಷ್ಮವಾದ ಹುಡುಗಿ. ನಿನ್ನ ಹತ್ರ ಅವಳು ನೋವನ್ನೆಲ್ಲ ಹೇಳ್ಕೋಬಾರ್ದು ಅಂತ ಅವಳು ಹೇಳಿ. ಚಿಕ್ಕಮ್ಮ, ನಾನು ನೋಡಿದೆ, ಬಟ್ ಆರಾಮಾಗೆ ಇದ್ಲು. ನಾನು 2-3 ಸಲ ಕೇಳಿದೆ. ಹೌದಾ? ಅದು ಅದಿ ಅಮ್ಮನ್ ನೋಡಿದ್ಯಾ ಹೇಗಿದ್ದಾಳೆ? ಅಮ್ಮ, ಅಮ್ಮು ಓಕೆ ಅಂತೆ, ನೀವೇನು ಟೆನ್ಷನ್ ಮಾಡ್ಕೋಬಾರ್ದಂತೆ. ಅದನ್ನೇ ಪದೇ ಪದೇ ಒತ್ತಿ ಒತ್ತಿ ಹೇಳಿದ್ಲು. ಹೌದಾ? ನೋಡಿದ್ದೆ ವಿಮಲಾ, ನಿಮ್ಮ ಮಾವನವ್ರು ಹೇಳಿಲ್ವಾ ಎಲ್ಲ ಸರಿ ಹೋಗುತ್ತೆ ಅಂತ? ನಿಮ್ಮಮ್ಮ ತುಂಬಾ ಗಾಬರಿಯಾಗಿ ಊಟ ಕೂಡ ಮಾಡದೆ ಕೂತಿದ್ಲಪ್ಪ. ಮುದ್ದಾಗಿ ಸಾಕಿರೋ ಮಗಳಲ್ವಾತೆ, ಅವಳೊಂಚೂರು ಕಣ್ಣೀರು ಹಾಕಿದ್ರು ನಂಗೆ ತುಂಬ ಸಂಕಟ ಆಗುತ್ತೆ. ಸದ್ಯ ಆದಿ ಇವಾಗ ಹೇಳಿದ್ನಲ್ಲ, ಸ್ವಲ್ಪ ಸಮಾಧಾನ ಆಯ್ತು. ವಿಮಲಾ, ಕರಳಿನ ಸಂಕಟ ಏನು ಅಂತ ನನಗೂ ಅರ್ಥ ಆಗತ್ತೆ ಕಣೆ. ನಿಮ್ಮ ಮಾವ ಹೇಳಿದ್ರಲ್ಲ, 1-2 ದಿವಸ ಅಷ್ಟೇ, ಆಮೇಲೆ ಅವಳೇ ಹೊಂದ್ಕೋತಾಳೆ ಅಂತ. ಈಗ ನೋಡು, ಆದಿಗೂ ನಿನಗೂ ಸಮಾಧಾನ ಆಯ್ತು ತಾನೆ? ಎಲ್ಲ ಹೆಣ್ಮಕ್ಳಿಗೂ ಇರೋ ಸಂಕಟನೇ ಇವಳಿಗೂ, ಇದೇನು ಹೊಸದಲ್ಲ. ಏನಪ್ಪ ಮುದ್ದು ತಮ್ಮ, ಅಕ್ಕ ಆರಾಮಾಗಿರೋದು ನೋಡಿ ಸಂತೋಷ ಆಗಿದೆಯೋ ಇಲ್ಲ ಇನ್ನೂ ಗೊಂದಲದಲ್ಲೇ ಇದೆಯೋ? ಮದುವೆ ಆದ ಹೊಸದ್ರಲ್ಲಿ 1-2 ದಿನ ಹಾಗಾಗತ್ತೆ. ಮನೆಯವ್ರದ್ದೆಲ್ಲ ನೆನಪಾಗತ್ತೆ, ಹೊಸ ಜಾಗ ಹೊಂದ್ಕೊಳ್ಳೋದು ಕಷ್ಟ ಆಗತ್ತೆ. ಹೋಗ್ತಾ ಹೋಗ್ತಾ ಇದು ತನ್ನ ಮನೆ, ಇಲ್ಲಿ ಇರೋರೆಲ್ಲ ತನ್ನವರು ಅಂತ ಅನ್ಸೋಕೆ ಶುರುವಾಗುತ್ತೆ. ಆಮೇಲೆ ಆ ಮನೇಲಿ ಅವಳು ಒಬ್ಳಾಗಿ ಆರಾಮಾಗಿರ್ತಾಳೆ.